ಭೂಕುಸಿತದ ಆತಂಕ ಉತ್ತರ ಕನ್ನಡ ಭಾಗದ ಜನರನ್ನ ಕೂಡ ವಿಪರೀತವಾಗಿ ಕಾಡ್ತಾ ಇದೆ. ಇನ್ನೊಂದು ಕಡೆಗೆ ಹೊನ್ನಾವರ ಹಾಗೂ ಸಾಗರ ಭಾಗದ ಹೆದ್ದಾರಿಯಲ್ಲೂ ಕೂಡ ಭೂಕುಸಿತದ ಆತಂಕ ಇದೆ. ಹಲವು ಭಾಗದಲ್ಲಿ ರಸ್ತೆಗಳೇ ಈಗ ಭೂಕುಸಿತಕ್ಕೆ ಒಳಗಾಗ್ತಾ ಇದೆ. ಈ ಕುರಿತು ನಮ್ಮ ಪ್ರತಿನಿಧಿ ನವೀನ್ ಸಾಗರ್ ನಡೆಸಿರುವ ಪ್ರತ್ಯಕ್ಷ ವರದಿ ನಿಮ್ಮ ಮುಂದೆ. ಉತ್ತರ ಕನ್ನಡ ಜಿಲ್ಲೆ ಹೆಚ್ಚು ಪಶ್ಚಿಮ ಘಟ್ಟ ವಲಯವನ್ನು ಹೊಂದಿರುವಂಥದ್ದು. ಇನ್ನು ನಾವಿವತ್ತು ಹೊನ್ನಾವರ ಭಾಗದ ಹೊನ್ನಾವರ ಮತ್ತು ಸಾಗರಕ್ಕೆ ಹೋಗುವಂತಹ ರಾಷ್ಟ್ರೀಯ ಹೆದ್ದಾರಿ 206ರ ಭಾಗದಲ್ಲಿದ್ದೀವಿ. ಇಲ್ಲಿ ಯಾವ ರೀತಿಯ ಆತಂಕ ಇದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ನೀವು ನೋಡ್ಬೋದು, ಇದು ಗೇರುಸೊಪ್ಪದಿಂದ ಸಾಗರ ಭಾಗಕ್ಕೆ ಹೋಗುವಂಥ ಒಂದು ರಸ್ತೆ ಮಾರ್ಗ. ಇದು ಈ ಭಾಗದಲ್ಲಿ ಪ್ರತಿದಿನವೂ ವೆಹಿಕಲ್ಗಳು ಈ ಭಾಗದಲ್ಲಿ ಸಂಚರಿಸ್ತಾನೆ ಇರುತ್ತೆ. ಬೆಂಗಳೂರಿಗೆ ಹೋಗಬೇಕು ಅಂತಂದ್ರು ಇದೇ ಮಾರ್ಗದ ರಸ್ತೆ. ಅದರಲ್ಲಿ ಗುಡ್ಡಗಳು ಈಗ ಅಲ್ಲಿ ಕುಸಿತಾ ಇರುವಂಥದ್ದು, ಅದರ ಜೊತೆಗೆ ಆತಂಕವನ್ನು ಕೂಡ ತಂದೊಡ್ಡಿರುವಂಥದ್ದು. ಕಳೆದ 3 ವರ್ಷಕ್ಕೆ ಹೋಲಿಸಿದರೆ 40ಕ್ಕೂ ಹೆಚ್ಚು ಭಾಗಗಳು ಈ ಭಾಗದಲ್ಲಿ ಗುಡ್ಡ ಕುಸಿತ ಆಗಿರುವಂಥದ್ದು. ನೀವು ನೋಡ್ಬೋದು, ಮಳೆಯ ನೀರಿನಿಂದ ಕಲ್ಲುಗಳೇ ಜರಿದು ಈ ಭಾಗದಲ್ಲಿ ಬಿದ್ದಿರುವುದನ್ನು ಗಮನಿಸ್ಬೋದು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಥರ ದೃಶ್ಯಗಳು ಪ್ರತಿದಿನ ನೋಡಲಿಕ್ಕೆ ಸಿಗ್ತದೆ. ಯಾಕಂದರೆ ಮಳೆಯ ಅಬ್ಬರ ಒಂದು ಕಡೆ ಆದರೆ ಮಣ್ಣು ಸಡಿಲಾಗಿದ್ದಾವೆ, ಒಳಭಾಗದಿಂದ ಜಲ ಉತ್ಪತ್ತಿ ಆಗ್ತಾ ಇದ್ದಾವೆ. ಜೊತೆಗೆ ಅಭಿವೃದ್ಧಿ ಕಾಮಗಾರಿಗಳು ಇವತ್ತು ಜಿಲ್ಲೆಯ ಪಶ್ಚಿಮ ಘಟ್ಟ ವಲಯದ ಒಡಲನ್ನು ಸುಡ್ತಾ ಇದ್ದಾವೆ. ನೀವು ನೋಡ್ಬೋದು ಈ ಭಾಗದಲ್ಲಿ ಯಾವ ರೀತಿ ಮಣ್ಣು ಜರಿತಾ ಇದ್ದಾವೆ. ಜೊತೆಗೆ ದೊಡ್ಡ ದೊಡ್ಡ ಕಲ್ಲು ಬಂಡೆಗಳೇ ಇರುವಂತಹ ಪ್ರದೇಶಗಳಲ್ಲಿ ಇವತ್ತು ಈ ರೀತಿಯ ಜರಿತಾಗಿದೆ. ಇನ್ನೂ ಹೆಚ್ಚು ಮಳೆ ಬಂದರೆ ಈ ಭಾಗದಲ್ಲಿ ಮತ್ತೆ ಕುಸಿತ ಆಗುತ್ತೆ. ಹೆದ್ದಾರಿಯ ಭಾಗದಲ್ಲಿ ನಿರಂತರವಾಗಿ ಗುಡ್ಡ ಕುಸಿತ ಆಗ್ತಾ ಇದ್ದಾವೆ. ಒಂದು ಸಾಗರ ಭಾಗದಿಂದ ಗೇರುಸೊಪ್ಪಕ್ಕೆ ಬರುವಂತಹ ಮಾರ್ಗದಲ್ಲಿರುವಂತಹ ಹೆದ್ದಾರಿಯಲ್ಲಿ ಕುಸಿತ ಕಂಡ್ರೆ, ಅದರ ನಂತರದಲ್ಲಿ ಹೊನ್ನಾವರ ಭಾಗಕ್ಕೆ ಹೋಗುವಂತಹ ಸಾಕಷ್ಟು ಭಾಗಗಳಲ್ಲಿ ಗುಡ್ಡ ನಿರಂತರವಾಗಿ ಕುಸಿತ ಆಗ್ತಾ ಇರುವಂಥದ್ದು. ಇದರಿಂದಾಗಿ ಸಾಕಷ್ಟು ಆತಂಕ ಇರುವಂಥದ್ದು. ಯಾವಾಗ ಎಲ್ಲಿ ಭೂಮಿ ಬಿರುಕಾಗುತ್ತೋ, ಎಷ್ಟು ಜನರನ್ನು ಬಲಿ ತೆಗೆದುಕೊಳ್ತುವಂತಹ ಆತಂಕ ಎದುರಾಗಿರುವಂಥದ್ದು. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಪಶ್ಚಿಮ ಘಟ್ಟ ವಲಯ ಈಗ ಕೆಂಡ ಮಡಿಲಲ್ಲಿ ಇಟ್ಟುಕೊಂಡಂತೆ ಪರಿಸ್ಥಿತಿ ಈಗಿರುವಂಥದ್ದು. ಈ ಭಾಗದಲ್ಲಿ ಯಾವಾಗ ಬೇಕಾದರೂ ದುರಂತ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಗುಡ್ಡಗಳು ಜರಿದು ರಸ್ತೆಯ ಮೇಲೆ ಬೀಳುವಂಥ ಸಾಧ್ಯತೆ ಇದೆ. 39 ಜನವಸತಿ ಪ್ರದೇಶಗಳಲ್ಲಿ ಈ ಭಾಗದಲ್ಲಿ ಭೂಕುಸಿತ ಆಗಲಿದೆ ಎನ್ನುವಂತಹ ಒಂದು ಎಚ್ಚರಿಕೆಯನ್ನು ನ್ಯಾಷನಲ್ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದವರು ವರದಿಯನ್ನು ಕೊಟ್ಟಿರುವಂಥದ್ದು. ಹೀಗಾಗಿ ಬಹಳಷ್ಟು ಆತಂಕ ಉತ್ತರ ಕನ್ನಡ ಜಿಲ್ಲೆಯ ಜನರಿಗೆ ಇರುವಂಥದ್ದು. ಕ್ಯಾಮ್ರಾಮನ್ ಸುರೇಂದ್ರ ಜೊತೆ ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.